ಸಹೋದರಿಯರೇ, ಗುಡ್ ಮಾರ್ನಿಂಗ್. ಇವತ್ತು ಒಂದು ಫುಲ್ ಚಾಪ್ಟರ್ ಗಾಸ್ಪಲ್, 4ನೇ ಅಧ್ಯಾಯ, ಸಂತ ಯೋಹಾನನು ಬರೆದ ಶುಭ ಸಂದೇಶ. ಇದರಲ್ಲಿ ಸುಮಾರು ವಿಷಯಗಳಿವೆ. ಎಲ್ಲವನ್ನೂ ಕೂಡ ಹೇಳೋಕ್ಕಾಗೋದಿಲ್ಲ. ಎಲ್ಲವನ್ನ ಹೇಳಿದ್ರೆ ಬಲಿಪೂಜೆ ಸಾಯಂಕಾಲ ಮುಗೀತದೆ. ಸೊ ಅದರಿಂದಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ನಿಮ್ಮಲ್ಲಿ ನಾನು ಹಂಚಿಕೊಳ್ಳುತ್ತೇನೆ. ಈ ಪ್ರಬೋಧನೆಯಲ್ಲಿ ಹೆಚ್ಚು ಗಮನ ಕೊಡಬೇಕು. ಡಿಸ್ಟ್ರಾಕ್ಟ್ ಆದರೆ ಅರ್ಧ ಅರ್ಥ ಆಗೋದಿಲ್ಲ. ಅದರಿಂದಾಗಿ ಗಮನದಿಂದ ಕೇಳಿಸ್ಕೋಬೇಕು. ಕೆಲವೊಂದು ವಿಷಯಗಳು ನಿಮಗೆ ಒಂದ್ಸಲಿ ಹೇಳಬೇಕಾದ್ರೆ ಅದು ಮನದಟ್ಟಾಗೋದಿಲ್ಲ. ಆದರೂ ಕೂಡ ಇಂತಹ ವಿಷಯಗಳು ಇವೆ ಎನ್ನುವ ವಿಷಯವನ್ನು ನೀವು ಮನದಲ್ಲಿ ಇರಿಸಿಕೊಳ್ಳಿ, ಅಷ್ಟು ಮಾತ್ರ ಸಾಕು. ಈ ಶುಭ ಸಂದೇಶವನ್ನು ಧ್ಯಾನಿಸುವುದಕ್ಕೆ ಮುನ್ನ ಸಾಧಾರಣವಾಗಿ ಈ ವಾಕ್ಯಗಳನ್ನು ಓದುವವರು ಒಂದು ತಪ್ಪು ಅರ್ಥವನ್ನು, ಒಂದು ತಪ್ಪು ಕಲ್ಪನೆಯನ್ನು ಅವರು ತನ್ನ ಮನಸ್ಸಲ್ಲಿ ಇರಿಸಿಕೊಳ್ಳುತ್ತಾರೆ. ಏನಂತ ಹೇಳಿದ್ರೆ, ಈ ಸಮಾರ್ಯದ ಮಹಿಳೆ ಒಂದು ಪಾಪಿ. ಸಮಾರ್ಯದ ಮಹಿಳೆ ಒಂದು ಪಾಪಿ. ನಿಜವಾಗ್ಲೂ ಆಕೆ ಪಾಪಿನ? ಖಂಡಿತವಾಗಿಲ್ಲ. ಯಾಕೆ ಹೇಳ್ತೀವಿ? ಯಾಕಂತ ಹೇಳಿದ್ರೆ ಇಂದಿನ ಶುಭ ಸಂದೇಶದಲ್ಲಿ 2 ಮುಖ್ಯವಾದ ವಿಷಯಗಳು ಬರ್ತವೆ. ಆ 2 ವಿಷಯಗಳನ್ನು ನಾವು ಮನದಲ್ಲಿ ಇಟ್ಟುಕೊಂಡು ಆಕೆ ಒಳ್ಳೆಯವಳಲ್ಲ ಎನ್ನುವ ಒಂದು ನಿರ್ಧಾರಕ್ಕೆ ನಾವು ಬರ್ತೀವಿ. ಮೊದಲನೆಯದು ಏನಂತ ಹೇಳಿದ್ರೆ, ಆಕೆ ಮಧ್ಯಾಹ್ನದ ವೇಳೆ ನೀರನ್ನು ಸೇದಲು ಬರ್ತಾಳೆ. ಸಾಧಾರಣವಾಗಿ ಮಹಿಳೆಯರು ಯಾವಾಗ ಬರ್ತಾರೆ? ಬೆಳಗ್ಗೆ ಬರ್ತಾರೆ, ಇಲ್ಲಾಂದ್ರೆ ಸಾಯಂಕಾಲ ಬರ್ತಾರೆ. ಇವರು ಯಾರೂ ಬೇಡ ಅಂತ ಹೇಳುವಾಗ ಅವರು ಮಧ್ಯಾಹ್ನ ಬರ್ತಾರೆ. ಕೆಲವರು ಏನು ಹೇಳ್ತಾರೆ, ಈಕೆ ಮಧ್ಯಾಹ್ನ ಬಂದಿದ್ದು ಇವರು ಯಾರ ಜೊತೆನೂ ಸೇರಬಾರ್ದು ಅಂತ, ಅಥವಾ ಯಾರೂ ಈಕೆ ಜೊತೆ ಸೇರೋದಿಲ್ಲ ಏಕೆಂತ ಹೇಳಿದ್ರೆ ಅವಳ ನಡತೆ ಸರಿಯಿಲ್ಲ ಎಂಬುದಾಗಿ ಅಪಾರ್ಥ ಮಾಡ್ಕೋತಾರೆ. ದಟ್ ಇಸ್ ನಾಟ್ ದ ಫ್ಯಾಕ್ಟ್. ಎರಡನೇದಾಗಿ ಯೇಸು ಸ್ವಾಮಿ ಹೇಳ್ತಾರೆ ಆಕೆಗೆ, ನಾನು ನಿನಗೆ ಜೀವವನ್ನು ಕೊಡುವ ನೀರನ್ನು ಕೊಡ್ತೀನಿ, ಆದರೆ ನೀನು ಹೋಗಿ ನಿನ್ನ ಗಂಡನನ್ನ ಕರ್ಕೊಂಡು ಬಾ, ನಿನ್ನ ಪತಿಯನ್ನ ಕರ್ಕೊಂಡು ಬಾ. ಆಕೆಗೆ 5 ಜನ ಗಂಡಂದಿರಿದ್ದರು, ಈಗ ಇರುವವನು ಕೂಡ ಆಕೆಯ ಗಂಡನಲ್ಲ. ಈ 2 ವಾಕ್ಯಗಳಿಂದ ಈ ಮಹಿಳೆಯನ್ನ ತಪ್ಪಾದ ಮಹಿಳೆ ಎನ್ನುವ ಒಂದು ನಿರ್ಧಾರಕ್ಕೆ ಸಾಧಾರಣವಾಗಿ ಜನ ಬರ್ತಾರೆ. ಆದರೆ ಆಕೆ ತಪ್ಪಾದವಳು ಅಲ್ಲ. ಇದು ಮೊದಲ ವಿಷಯ. ಎರಡನೇದಾಗಿ, ಈ ಶುಭ ಸಂದೇಶವನ್ನು ಸಂತ ಯೋಹಾನನು ಬರೆಯಬೇಕಾದ್ರೆ ಆ ಸಮಾರ್ಯದ ಮಹಿಳೆಗೆ ಹೆಸರನ್ನ ಕೊಡೋದಿಲ್ಲ. ಒಂದು ದೊಡ್ಡ ಅಧ್ಯಾಯವನ್ನೇ ಆಕೆಗೋಸ್ಕರ ಸಮರ್ಪಿಸಿದಂತಹ ಸಂತ ಯೋಹಾನ ಆಕೆಯ ಹೆಸರನ್ನ ಬರೆಯೋದಿಲ್ಲ. ಉದಾಹರಣೆಗೆ ಹೇಳುವುದಾದರೆ, ಇನ್ನಿತರ ಶುಭ ಸಂದೇಶಗಳಲ್ಲಿ ನಾವು ನೋಡ್ತೀವಿ. ಮೊನ್ನೆ ಯೇಸು ಸ್ವಾಮಿ ಒಂದು ಸಾಮತಿಯನ್ನು ಹೇಳ್ತಾರೆ, ಶ್ರೀಮಂತ ಬಡವ. ಶ್ರೀಮಂತ ಒಳ್ಳೆಯ ಹಬ್ಬ ಆಚರಣೆಗಳನ್ನು ಮಾಡ್ತಾನೆ, ಬಡವ ಆತನ ಮೇಜಿನಿಂದ ಬೀಳುವಂತಹ ರೊಟ್ಟಿ ತುಂಡುಗಳಿಗೋಸ್ಕರ ಕಾಯುತ್ತಿದ್ದಾನೆ ಎಂಬುದಾಗಿ. ಆದರೆ ಶ್ರೀಮಂತನಿಗೆ ಹೆಸರನ್ನ ಕೊಡಲಿಲ್ಲ, ಬಡವನಿಗೆ ಲಾಜರ್ ಎನ್ನುವ ಹೆಸರನ್ನ ಕೊಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಅತಿ ಮುಖ್ಯವಾದ ಒಂದು ವಿಷಯ. 4ನೇ ಅಧ್ಯಾಯದಲ್ಲಿ ಸಂತ ಯೋಹಾನ ಮಾತನಾಡ್ತಾನೆ ಅಂತ ಹೇಳಿದ್ರೆ ಆಕೆಗೆ ಹೆಸರನ್ನ ಕೊಟ್ಟಿರಬೇಕು. ಅಷ್ಟೊಂದು ಯೇಸು ಸ್ವಾಮಿ ಮಾತನಾಡ್ತಾರೆ. ಯಾಕೆ ಹೆಸರನ್ನ ಕೊಡಲಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಸಮಾರ್ಯದ ಮಹಿಳೆ ಎನ್ನುವುದು ಒಂದು ಮಹಿಳೆಯನ್ನ ಸೂಚಿಸಬಹುದು ಅಥವಾ ಒಂದು ಜನಾಂಗವನ್ನ ಸೂಚಿಸಬಹುದು. ಸಮಾರ್ಯದ ಜನ ಎನ್ನುವುದನ್ನ ಸಮಾರ್ಯ ಮಹಿಳೆ ಅಂತ ಹೇಳಬಹುದು. ಇದು ಹಿನ್ನೆಲೆ. ಎರಡನೇದಾಗಿ, ಯೇಸು ಸ್ವಾಮಿ ಈ ಮಹಿಳೆಯನ್ನ ಎಲ್ಲಿ ಸಂಧಿಸ್ತಾರೆ ಅಂತ ಹೇಳಿದ್ರೆ, ಶಿಕಾರ್ ಎನ್ನುವ ಸ್ಥಳ. ಎಲ್ಲಿದೆ ಈ ಶಿಕಾರ್? ಈ ಶಿಕಾರ್ ಇರುವ ಸ್ಥಳದ ಮುಖ್ಯತ್ವ ಏನು? ಇದು ಶೆಕೆಮ್ ಎನ್ನುವ ಒಂದು ಸ್ಥಳದಲ್ಲಿ ಇರುವಂತಹ ಒಂದು ಚಿಕ್ಕದಾದಂತಹ ಸ್ಥಳದ ಹೆಸರು ಶಿಕಾರ್. ಈ ಶೆಕೆಮ್ ಎಲ್ಲಿ ಇರುತ್ತೆ ಅಂತ ಹೇಳಿದ್ರೆ 2 ಬೆಟ್ಟಗಳ ಮಧ್ಯೆ ಇರ್ತದೆ. ಈ 2 ಬೆಟ್ಟಗಳು ಯಾವುದಂತ ಹೇಳಿದ್ರೆ, ಜೆರಿಸಿಮ್ ಎನ್ನುವ ಬೆಟ್ಟ, ಇಬಾಲ್ ಎನ್ನುವ ಬೆಟ್ಟ. ಈ ಜೆರಿಸಿಮ್, ಇಬಾಲ್ ಈ ಬೆಟ್ಟಗಳಿಗೆ ಇರುವಂತಹ ಮುಖ್ಯತ್ವ ಏನು? ಇಸ್ರಾಯೇಲ್ ಜನಾಂಗ ಈಜಿಪ್ಟ್ ದೇಶದಿಂದ ಮತ್ತೆ ಹೊರಬಂದಾಗ
ಅವರು 10 ಕುಟುಂಬಗಳು ಜೆರುಸಲೇಮ್ ಬೆಟ್ಟದ ಮೇಲೆ, 2 ಕುಟುಂಬಗಳು ಇಬಾಲ್ ಬೆಟ್ಟದ ಮೇಲೆ ನಿಂತುಕೊಂಡು ದೇವರಿಗೆ ವಾಗ್ದಾನ ಮಾಡಿಕೊಡ್ತಾರೆ. ದೇವರೇ, ನಿಮ್ಮನ್ನ ನೀವು ಕೊಡುವ ಆಜ್ಞೆಗಳನ್ನು ನಾವು ಪಾಲಿಸ್ತೀವಿ, ನಿಮ್ಮ ಆಶೀರ್ವಾದದಲ್ಲಿ ನೆಲೆಯುತ್ತೀವಿ. ಒಂದು ವೇಳೆ ನೀವು ಕೊಡುವ ಆಜ್ಞೆಗಳನ್ನು ನಾನು ಪಾಲಿಸದೇ ಇದ್ದರೆ ನಮಗೆ ಶಾಪ ಎಂಬುದಾಗಿ ವಾಗ್ದಾನ ಮಾಡ್ತಾರೆ. ಮಾತ್ರವಲ್ಲದೆ ಜೋಸೇಫನನ್ನು ಈಜಿಪ್ಟ್ ದೇಶಕ್ಕೆ ಮಾರಿದಂತಹ ಸ್ಥಳ ಶೆಕೆಮ್. ಅಂತಹ ಸ್ಥಳದಲ್ಲಿ ಯಾಕೋಬನಿಗೆ ಒಂದು ಕೊಳವಿತ್ತು. ಪ್ರೀತಿಯ ಸಹೋದರ ಸಹೋದರಿಯರೇ, ಅಂದಿನ ಕಾಲದಲ್ಲಿ ಈ ಕೊಳ ಬಾವಿ ಅನ್ನೋದು ಅತಿ ದೊಡ್ಡದಾದಂತಹ ಒಂದು ಆಸ್ತಿ. ಅದರಲ್ಲಿ ನೀರು ಬಂದರೆ ಅತಿ ದೊಡ್ಡದಾದಂಥ ಒಂದು ಆಸ್ತಿ. ಹೀಗೆ ದೇವರು ಆ ಕೊಳದಲ್ಲಿ, ಆ ಬಾವಿಯಲ್ಲಿ ನೀರನ್ನು ಕೊಡ್ತಾರೆ ಎನ್ನುವುದು ಅವರ ನಂಬಿಕೆ. ಈಗ ಯಾಕೋಬನು ಒಂದು ಬಾವಿಯನ್ನು ತೋಡ್ತಿರ್ಬೇಕಾದ್ರೆ ಅದರಲ್ಲಿ ನೀರನ್ನು ಆತನು ಪಡಿತಾನೆ, ತನಗೂ ತನ್ನ ಸಂತತಿಗೂ ಅದನ್ನು ವರ್ಗಾವಣೆ ಮಾಡ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಆ ಸ್ಥಳದ ಹಿನ್ನೆಲೆ. ಈ ಕೊಳ ಎಷ್ಟು ಆಳ ಅಂತ ಹೇಳಿದ್ರೆ 105 ಅಡಿಗಳ ಆಳ. ಇವತ್ತಿಗೂ ಇದೆ ಆ ಕೊಳ, ಇವತ್ತಿಗೂ ಇದೆ. ಹೋಲಿಲ್ಯಾಂಡ್ ಹೋಗೋರು ಶೆಕೆಮ್ಗೆ ಹೋಗೋದಿಲ್ಲ, ಕೆಲವರು ಮಾತ್ರ ಶೆಕೆಮ್ಗೆ ಹೋಗ್ತಾರೆ. ಯಾಕೆಂತ ಹೇಳಿದ್ರೆ ಅದು ಸ್ವಲ್ಪ ಗಡಿಬಿಡಿ ಆದಂತಹ ಒಂದು ಸ್ಥಳ, ಪ್ರೊಟೆಕ್ಷನಿಂದ ಹೋಗ್ಬೇಕು. ಈಗ ಅದು ಚಾನ್ಸ್ ಇಲ್ಲ, ವಾರ್ ಮುಗಿಯೋ ತನಕ ಅದಕ್ಕೂ ಚಾನ್ಸ್ ಇಲ್ಲ. ಸೊ ಇವತ್ತಿಗೂ ಹೋದರೂ ಕೂಡ ನೀವು ಯಾಕೋಬನ ಕೊಳವನ್ನು, ಬಾವಿಯನ್ನು ಇವತ್ತಿಗೂ ನೋಡಬಹುದು. ಇದು 2ನೇದು. 3ನೇದು, ಈ ಸಮಾರ್ಯದವರು ಯಾರು? ಈ ಸಮಾರ್ಯದವರು ಯಾರು? ಇವರು ಯಹೂದ್ಯರ. ಇವರಿಗೆ ಯಾಕೆ ಜೆರುಸಲೇಮಿನಲ್ಲಿ ಒಂದು ಸ್ಥಳ ಸಿಗಲಿಲ್ಲ? ಇದಕ್ಕೆ ಒಂದು ಹಿನ್ನೆಲೆ ಇದೆ. ಅದೇನಂತ ಹೇಳಿದ್ರೆ, ಯೇಸು ಸ್ವಾಮಿ ಹುಟ್ಟುವುದಕ್ಕೆ ಮುನ್ನ 722 ವರ್ಷಗಳಲ್ಲಿ ಒಂದು ಯುದ್ಧ ಆಗುತ್ತೆ. ಅಸ್ಸೀರಿಯ ದೇಶದವರು ಇಸ್ರಾಯೇಲ್ ಜನರ ವಿರುದ್ಧ, 10 ಕುಟುಂಬಗಳ ವಿರುದ್ಧ ಒಂದು ಯುದ್ಧವನ್ನು ಮಾಡುವಾಗ ಆ ಯುದ್ಧದಲ್ಲಿ ಇಸ್ರಾಯೇಲ್ ಜನಾಂಗ ಸೋತು ಹೋಗ್ತಾರೆ. ಸೋತು ಹೋದಾಗ ಅವರನ್ನ ಗುಲಾಮರನ್ನಾಗಿ ಆ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಕರ್ಕೊಂಡೋಗ್ತಾರೆ. ಕರ್ಕೊಂಡೋಗಿ 5 ದೇಶಗಳಲ್ಲಿ ಅವರಿಗೆ ವಾಸ ಮಾಡಲು ಅವರನ್ನು ತಳ್ಳುತ್ತಾರೆ. ಯಾವುದು 5 ದೇಶಗಳು? ಒಂದು ಬಾಬಿಲೋನ್, 2ನೇದು ಕೂತ, 3ನೇದು ಅವ್ವ, 4ನೇದು ಸಫರ್ವಾಯಿಮ್, 5ನೇದು ಮರ್ತೋದೆ, ಹೇಳ್ತೀನಿ ಆದರೆ 5 ಸ್ಥಳಗಳಲ್ಲಿ ಅವರು ವಾಸವಾಗಿರ್ತಾರೆ. 5 ಸ್ಥಳಗಳಲ್ಲಿ ಅವರು ವಾಸವಾಗಿರ್ತಾರೆ. ತುಂಬ ಮುಖ್ಯ ಇವಲ್ಲ 5 ಸ್ಥಳ. ಇದಾದ ನಂತರ ಅವರು ಬಿಡುಗಡೆ ಹೊಂದಿ ಮತ್ತೆ ತಮ್ಮ ದೇಶಕ್ಕೆ ಬರ್ತಾರೆ. ಬಂದಾಗ ಈಗಾಗಲೇ ಸುಮಾರು ವರ್ಷಗಳು ಕಳೆದೋಗಿರ್ತದೆ. ಕಳೆದೋದ ಮೇಲೆ ಏನಾಗುತ್ತೆ, ಇವರಿಗೆ ಈ 5 ದೇಶಗಳಲ್ಲಿ ವಾಸವಾಗಿದ್ದಾಗ ಅಲ್ಲಿಯ ಜನರ ಒಡನೆ ಸಂಬಂಧವನ್ನು ಬೆಳೆಸ್ಕೊಂಡು ಮದುವೆ ಮಾಡಿಕೊಂಡು ಅವರು ಬೆರಕೆ ಆಗ್ತಾರೆ. ಬೆರಕೆ ಆದಾಗ ಅವರು ಮತ್ತೆ ಹಿಂದಕ್ಕೆ ಬಂದು ನಾವು ಕೂಡ ಯಹೂದ್ಯರು ಅಂತ ಹೇಳುವಾಗ ಜೆರುಸಲೇಮಿನಲ್ಲಿದ್ದಂತಹ ಯಹೂದ್ಯರು ಅವರನ್ನು ಸೇರಿಸೋದಿಲ್ಲ. ನೀವು ಬೆರಕೆ, ನಿಮ್ಮನ್ನು ನಾವು ಸೇರಿಸೋದಿಲ್ಲ, ನೀವು ಅನ್ಯ ಜನರು ಜೊತೆ ಇರುವವರು, ಅನ್ಯ ದೇವತೆಗಳಿಗೆ ಆರಾಧನೆ ಸಲ್ಲಿಸುವವರು. ಆದ ಕಾರಣ ನಮ್ಮ ಸ್ಥಳದಲ್ಲಿ ನಿಮಗೆ ಸ್ಥಳ ಇಲ್ಲ, ನಮ್ಮ ದೇವಾಲಯದಲ್ಲಿ ನಿಮಗೆ ಸ್ಥಳ ಇಲ್ಲ ಎಂಬುದಾಗಿ ಹೇಳಿದಾಗ ಇವರೇನು ಹೇಳ್ತಾರೆ, ನೀವೇನು ಹೇಳೋದು, ನಾವು ನಿಮ್ಮನ್ನು ತಿರಸ್ಕರಿಸ್ತೀವಿ, ಜೆರುಸಲೇಮೇ ನಮಗೆ ಬೇಕಾಗಿಲ್ಲ, ಜೆರುಸಲೇಮಿನಲ್ಲಿ ನೀವು ಆರಾಧನೆ ಮಾಡಿದ್ರೆ ಜೆರುಸಲೇಮ್ ಬೆಟ್ಟದಲ್ಲಿ ನಾವು ಆರಾಧನೆ ಮಾಡ್ತೀವಿ ಎಂಬುದಾಗಿ ಅವರು ತಮ್ಮನ್ನೇ ಸಮಾರಿಯ ಪ್ರಾಂತ್ಯಕ್ಕೆ ಅಳವಡಿಸಿಕೊಳ್ಳುತ್ತಾರೆ. ಇಂಥವರು ಸಮಾರಿಯದವರು ಎಂದು ಕರೆಯಲ್ಪಟ್ಟರು. ಇವರಿಗೂ ಯಹೂದ್ಯರಿಗೂ ಯಾವಾಗೂ ಆಗ್ತಿರ್ಲಿಲ್ಲ. ಸಾಧಾರಣವಾಗಿ ಯಹೂದ್ಯರು ಏನು ಹೇಳೋರು ಅಂತ ಹೇಳಿದ್ರೆ, ಇಂಥವರ ಜೊತೆ ಮಾತನಾಡೋದು ತಪ್ಪು, ಅವರು ಬಳಸುವ ಪಾತ್ರೆಗಳಲ್ಲಿ ನೀರು ಕುಡಿಯೋದು ಅಥವಾ ಊಟ ಮಾಡೋದು ಕೂಡ ಅಶುದ್ಧ ಎಂಬುದಾಗಿ ಅವರು ಘೋಷಣೆ ಮಾಡಿದ್ದರು. ಎಷ್ಟು ಮಟ್ಟಿಗೆ ಇವರಲ್ಲಿ ವಿರೋಧ ಇತ್ತು ಅಂತ ಹೇಳಿದ್ರೆ, ಈಗ ಒಂದು ಯಹೂದ್ಯನು ಸ್ಟ್ರೈಟಾಗಿ ನಡ್ಕೊಂಡು ಹೋದ್ರೆ ಒಂದು 2 ಕಿಲೋಮೀಟ್ರಲ್ಲಿ ಸಮಾರ್ಯದ ಸ್ಥಳಗಳನ್ನು ಹಾದು ಹೋಗ್ಬಹುದು ಅಂತ ಹೇಳಿದ್ರೆ, ಒಂದು ವೇಳೆ ಅದನ್ನು ನಾವು ಅವಾಯ್ಡ್ ಮಾಡಿದ್ರೆ ಒಂದು 20 ಕಿಲೋಮೀಟರ್ ನಡಿಬೇಕು ಅಂತ ಹೇಳಿದ್ರೆ, ಈ ಡಸಂಟ್ ಮೈಂಡ್ ವಾಕಿಂಗ್ 20 ಕಿಲೋಮೀಟರ್ಸ್ ದ್ಯಾನ್ ಪಾಸಿಂಗ್ ಥ್ರೂ 2 ಕಿಲೋಮೀಟರ್ಸ್. ಅಷ್ಟು ಮಟ್ಟಿಗೆ ಅವರಲ್ಲಿ ಆ ಒಂದು ಕೋಪ ಇತ್ತು.
ಆದ ಕಾರಣ ಅವರು ಇವರು ಯಾವಾಗಲೂ ಬೆರೀತಾ ಇರಲಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಹಿನ್ನೆಲೆ, ಇಂದಿನ ಶುಭ ಸಂದೇಶದ ಹಿನ್ನೆಲೆ. ಈ ಹಿನ್ನೆಲೆಯಲ್ಲಿ ಯೇಸು ಸ್ವಾಮಿ ಬೇಕಂತನೇ ಆ ಸ್ಥಳಕ್ಕೆ ಹೋಗ್ತಾರೆ. ಸಮಾರ್ಯದ ಆ ಒಂದು ಸ್ಥಳಕ್ಕೆ ಹೋಗ್ತಾರೆ. ಶಿಕಾರ್ ಎನ್ನುವ ಸ್ಥಳಕ್ಕೆ ಹೋದಾಗ ಅಲ್ಲಿ ಮಹಿಳೆಯೊಬ್ಬಳು ಬಂದು ನೀರನ್ನ ಸೇದಲು ಬರ್ತಾಳೆ. ಇಲ್ಲಿ 3 ಮುಖ್ಯವಾದ ವಿಷಯಗಳನ್ನು ಯೇಸು ಸ್ವಾಮಿ ಮಾತನಾಡ್ತಾರೆ. 3 ಮುಖ್ಯವಾದ, ಎಲ್ಲವೂ ಕೂಡ ಆಧ್ಯಾತ್ಮಿಕವಾಗಿ ಏನು ನಾವು ಬಯಸುತ್ತೇವೋ ನಂಬುತ್ತೇವೋ ಆ ಒಂದು ಮುಖ್ಯವಾದ 3 ವಿಷಯಗಳನ್ನು ಕುರಿತು ಯೇಸು ಸ್ವಾಮಿ ಅವಳೊಡನೆ ಮಾತನಾಡ್ತಾರೆ. ಯಾವುದು ಈ 3 ವಿಷಯಗಳು? ಮೊದಲನೆಯದು, ಜೀವವನ್ನು ಕೊಡುವ ಜಲ ನಾನೇ. ಜೀವವನ್ನು ಕೊಡುವ ಜಲ ನಾನೇ. ಪ್ರವಾದಿಗಳಲ್ಲಿ ನಾವು ನೋಡ್ತೀವಿ, ಯಾವಾಗ ನೀರು ಜೆರುಸಲೇಮ್ ದೇವಾಲಯವನ್ನ ದಾಟಿ ಹಾದು ಬರುತ್ತೋ ಅದರಲ್ಲಿ ಜೀವ ಇದೆ, ಅದರಲ್ಲಿ ಜೀವ ಇದೆ. ಶುಭ ಸಂದೇಶದಲ್ಲಿ ಕೂಡ ನಾವು ಹೇಳ್ತೀವಿ, ಕುರುಡನೊಬ್ಬ ಯೇಸು ಸ್ವಾಮಿಯಲ್ಲಿ ಕೇಳ್ತಾನೆ, ಸ್ವಾಮಿ ನಾನು ಕೂಡ ಗುಣ ಹೊಂದಬೇಕು, ನೀವು ನಮ್ಮನ್ನು ಆಶೀರ್ವಾದ ಮಾಡಬೇಕು. ಯೇಸು ಸ್ವಾಮಿ ಕೇಳ್ತಾರೆ, ಗುಣ ಹೊಂದಬೇಕಾ ನೀನು ಅಂತ ಕೇಳಿದಾಗ, ಸ್ವಾಮಿ ನನ್ನ ಯಾರೂ ಕರ್ಕೊಂಡು ಹೋಗೋದಿಲ್ಲ, ಆ ಬೆಳಗ್ಗೆ ಬರುವಂತಹ ಜೀವ ಜಲದಲ್ಲಿ ನಾನು ನನ್ನನ್ನೇ ತೊಳ್ಕೊಂಡ್ರೆ ಆ ಗುಣವನ್ನು ನಾನು ಪಡಿತೀನಿ, ಆದರೆ ನನ್ನ ಯಾರೂ ಕರ್ಕೊಂಡು ಹೋಗೋದಿಲ್ಲ ಎಂಬುದಾಗಿ ಹೇಳ್ತಾನೆ. ಯೇಸು ಸ್ವಾಮಿ ನಿನಗೆ ಆರೋಗ್ಯವನ್ನು ನಾನು ಕೊಡ್ತೀನಿ ಅಂದರೆ ಅವರ ನಂಬಿಕೆ ಏನು ಅಂತ ಹೇಳಿದ್ರೆ, ಈ ಹರಿದು ಹೋಗುವ ನೀರಿನಲ್ಲಿ ಜೀವ ಇದೆ. ಅಂತಹ ಜೀವ ದೇವರು ಯಾಕೋಬನಿಗೆ ಕೊಟ್ಟ ಆ ಬಾವಿಯಲ್ಲಿದೆ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಆ ನೀರನ್ನು ಕುಡಿಯುವವನಿಗೆ ಮತ್ತೆ ದಾಹ ಬರುತ್ತೆ, ಆದರೆ ನನ್ನನ್ನು ಕುಡಿಯುವವನಿಗೆ ಎಂದಿಗೂ ದಾಹವಾಗದು. ಅವಳು ಅರ್ಥ ಮಾಡ್ಕೊಳ್ಳಿಲ್ಲ, ಆದರೆ ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೋತಾಳೆ. ಯೇಸು ಸ್ವಾಮಿ ನಿಜವಾದ ಜೀವವನ್ನು ಕೊಡುವ ಜೀವಜಲವಾಗಿದ್ದಾರೆ. ಒಂದು. ಎರಡನೇದಾಗಿ ಆಗಿ ಸ್ವಾಮಿ ಹೇಳ್ತಾರೆ, ದೇವರ ಆರಾಧನೆಗೆ ಸ್ಥಳ ಮುಖ್ಯ ಅಲ್ಲ, ಸಾಂಗ್ಯಗಳು ಮುಖ್ಯ ಅಲ್ಲ, ಆತ್ಮ ಮುಖ್ಯ. ಈ ಆತ್ಮದಲ್ಲಿ ಬರುವಂತಹ ನಿಜವಾದ ಆ ಒಂದು ಆರಾಧನೆ ಮುಖ್ಯ ಎನ್ನುವುದನ್ನ ಯೇಸು ಸ್ವಾಮಿ ಆಕೆಗೆ ಹೇಳ್ತಾಳೆ. ದೇವರನ್ನು ಆರಾಧಿಸೋದಕ್ಕೆ ಜೆರುಸಲೇಮ್ ಬೆಟ್ಟಕ್ಕೂ ಹೋಗಬೇಕಾಗಿಲ್ಲ, ಜೆರುಸಲೇಮ್ ಬೆಟ್ಟಕ್ಕೂ ಹೋಗಬೇಕಾಗಲಿಲ್ಲ. ನೀವು ಆತ್ಮದಿಂದಲೂ ಸತ್ಯದಿಂದಲೂ ನೀವು ದೇವರನ್ನ ಆರಾಧಿಸಬೇಕು. ಆ ಆತ್ಮವನ್ನ ಸತ್ಯವನ್ನ ಕೊಡುವಂಥವರು ಯೇಸು ಸ್ವಾಮಿ ಆಗಿರ್ತಾರೆ. ಮೂರನೇದಾಗಿ ಆಕೆಗೆ ಇನ್ನೊಂದು ಮಾತು ಹೇಳ್ತಾರೆ, ಮೆಸ್ಸಯ ಲೋಕೋದ್ಧಾರಕ ಬರುವುದು ಯಹೋದ್ಯರಿಂದ ನಿಮ್ಮಿಂದ ಅಲ್ಲ ಎಂಬುದಾಗಿ ಹೇಳ್ತಾರೆ. ಯಾಕೆ ಹೆಂಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಇದು ಆದಿಯಲ್ಲಿ ಮಾಡಿದಂತಹ ವಾಗ್ದಾನ, ಆದಿಯಲ್ಲಿ ಮಾಡಿದಂತಹ ಆಶೀರ್ವಾದ. ಯಾಕೋಬ ತನ್ನ ಮಕ್ಕಳನ್ನ ಕರೆದು ಅವರಿಗೆ ಆಶೀರ್ವಾದ ಮಾಡ್ತಾನೆ. ಮಾಡಿದಾಗ ಜೂದನ ನೋಡಿ ಹೇಳ್ತಾನೆ, ನಿನ್ನಿಂದ ಈ ಸಮಾಜವನ್ನು ಆಳುವವನು ಬರುತ್ತಾನೆ. ಇದು ಯೂದಾಗೆ ಕೊಟ್ಟಂತಹ ಮಾತು. ಅವನ ತಂದೆ ಸಾಯುವ ಮುನ್ನ ಆಶೀರ್ವಾದ ಮಾಡಬೇಕಾದರೆ, ಜೂದ ನಿನ್ನಿಂದ ಈ ಜನರನ್ನು ಆಳುವ ರಾಜ್ಯರು ಬರುತ್ತಾರೆ ಎನ್ನುವುದನ್ನ ಆತನಿಗೆ ಹೇಳಿರ್ತಾರೆ. ಆದ ಕಾರಣ ದಾವೀದನನ್ನ ಸೊಲೊಮೋನನ್ನ ದೇವರು ಆಯ್ಕೆ ಮಾಡಿಕೊಂಡ್ರು. ದಾವೀದನಿಗೆ ಹೇಳಿದ್ರು, ನಿನ್ನ ಸಿಂಹಾಸನ ಎಂದಿಗೂ ಇರುತ್ತದೆ, ಅದು ಯಹೋದ್ಯನ ಕುಟುಂಬದಿಂದ ಬರುತ್ತೆ, ಅವರನ್ನ ಯಹೋದ್ಯರು ಎಂಬುದಾಗಿ ಹೇಳಲಾಗುತ್ತೆ. ಆದ ಕಾರಣ ಯೇಸು ಸ್ವಾಮಿ ನಿಜವಾದ ಮೆಸ್ಸಾಯ, ನಿಜವಾದ ರಾಜ. ಇದು ಅರ್ಥ. ಇದರಲ್ಲಿ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕು. ಏನಂತ ಹೇಳಿದ್ರೆ, ಈ ಸಮಾರ್ಯದ ಮಹಿಳೆಯನ್ನ ನೋಡಿ, ನಿನಗೆ 5 ಗಂಡಂದಿರಿದ್ದರು, ಈಗ ಇರೋನು ನಿನ್ನ ಗಂಡನಲ್ಲ ಅಂತ ಯಾಕೆ ಹೇಳಿದ್ರು? ನಾನು ನಿಮಗೆ ಹೇಳಿದೆ, ಇವರನ್ನ 722ರಲ್ಲಿ ಆ ಯುದ್ಧದಲ್ಲಿ ಗೆದ್ದು ಗುಲಾಮರಾಗಿ ಎಳೆದೊಯ್ಯಬೇಕಾದರೆ 5 ದೇಶಗಳಲ್ಲಿ ಅವರಿಗೆ ವಾಸ ಮಾಡಲು ಅವರನ್ನ ತಳ್ಳಿದ್ದರು. ಎಲ್ಲಿಗೆ? ಒಂದು ಬ್ಯಾಬಿಲೋನ್, 2ನೇದು ಕೂತ, 3ನೇದು ಅವ್ವ, 4ನೇದು ಸಫರ್ವಾಯಿಮ್, 5ನೇದು ನಾನು ಮರ್ತೋದೆ, ನಾನು ಆವಾಗಲೇ ಹೇಳಿದೆ. ಈ 5 ದೇಶಗಳಲ್ಲಿ 5 ದೇವತೆಗಳಿದ್ದರು. ಬ್ಯಾಬಿಲೋನಲ್ಲಿ ಸುಕೋತ್ ಬೆನೋತ್ ಎನ್ನುವ ದೇವತೆ, ಬ್ಯಾಬಿಲೋನಲ್ಲಿ ಸುಕೋತ್ ಬೆನೋತ್ ಎನ್ನುವ ದೇವತೆ, ಕೂತದಲ್ಲಿ ನಿರ್ಗಾಲ್ ಎನ್ನುವ ದೇವತೆ,
ಅವ್ವದಲ್ಲಿ ಕಾರ್ತೆಕ್ ಎನ್ನುವ ದೇವತೆ, 4ನೇದ ಸಫರ್ವಾಯಿಮ್ ಆ ಒಂದು ಸ್ಥಳದಲ್ಲಿ ಅನಮಲೇಕ್ ಎನ್ನುವ ದೇವತೆ, ಕೊನೆಯ ದೇಶದಲ್ಲಿ ಅಶೀಮಾ ಎನ್ನುವ ದೇವತೆ. 5 ದೇವತೆಗಳು: ಸುಕೋತ್, ಬೆನೋತ್, ನೆರ್ಗಾಲ್, ಕಾರ್ತೆಕ್, ಅನಮಲೇಕ್, ಅಶೀಮಾ. ಈ 5 ದೇವತೆಗಳನ್ನ 5 ಗಂಡಂದಿರು ಎಂಬುದಾಗಿ ಹೇಳಲಾಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮಹಿಳೆಗೆ 5 ಗಂಡಂದಿರಲ್ಲ. ತಾಲ್ಮೂಡ್ ಪ್ರಕಾರ ಒಬ್ಬ ಮಹಿಳೆ 3 ಬಾರಿ ಮದುವೆ ಆಗಬಹುದು ಅಷ್ಟೇ. ತಾಲ್ಮೂಡ್ ಪ್ರಕಾರ ಈ 3 ಬಾರಿ ಮದುವೆ ಆದ ನಂತರ ಮದುವೆ ಇರಲಿಲ್ಲ. ಸಾಧಾರಣವಾಗಿ ಈಗ ಒಂದು ಶುಭ ಸಂದೇಶದಲ್ಲಿ ಹೇಳ್ತೀವಿ, ಆಕೆಗೆ ಒಬ್ಬನ ಮದುವೆ ಆದ, ಮಕ್ಕಳೆಲ್ಲ ಸತ್ತೋದ, ಅವನೇ ತಮ್ಮ ಮದುವೆ ಆದ, 7 ಜನ ಮದುವೆ ಆದರು. ತಾಲ್ಮೂಡಲ್ಲಿ ಪರ್ಮಿಷನ್ ಇಲ್ಲ. 3 ಜನ ಹೇಳ್ತಾರೆ. ಇವು ಯಾವಾಗ ಮದುವೆ ಆಗ್ಬೋದು? ಒಂದು ಗಂಡ ಸತ್ತ ಮೇಲೆ ಇನ್ನೊಂದು ಗಂಡನನ್ನ ಮದುವೆ ಆಗ್ಬೋದು. ಗಂಡ ಸತ್ತ ಮೇಲೆ ಇನ್ನೊಂದು ಗಂಡನನ್ನ ಮದುವೆ ಆಗೋದ್ರಲ್ಲಿ ಏನು ತಪ್ಪೈತೆ? ಆ ಸಮಾಜದಲ್ಲಿ ವಾಸ್ತವ ಇವತ್ತಿಗೂ ನಡೀತದೆ. ಮದುವೆ ಆಗ್ತಾರೆ, ಗಂಡ ಸತ್ತೋದ, ಅದಕ್ಕೋಸ್ಕರ ಮಹಿಳೆ ಹಾಗೆ ಇರೋದಿಲ್ಲ. ಬಹುಶಃ ಅದು 19 ವಯಸ್ಸಲ್ಲಿ ಮದುವೆ ಆದ್ಲು ಒಂದು ಹುಡುಗಿ, 19ವರೆಗೆ ಗಂಡ ಸತ್ತೋದ, ಜೀವನ ಪರ್ಯಂತರ ಹಾಗೆ ಇರಬೇಕಾ? ಅಥವಾ ಮದುವೆ ಆಗಿದ್ದ ಮರುಕ್ಷಣವೇ ಆತ ಸತ್ತೋದ, ಮತ್ತೆ ಮದುವೆ ಮಾಡ್ಕೊಳ್ಳೋದಿಲ್ವಾ? ಹೀಗೆ ಆಕೆ ಮದುವೆ ಮಾಡಿಕೊಂಡ್ಲು ಅನ್ನೋದು ಒಂದು ವಾದ. ಮತ್ತೊಂದು ವಾದ ಏನಂತ ಹೇಳಿದ್ರೆ, ಈ 5 ದೇವತೆಗಳನ್ನ ಆರಾಧಿಸಿದವರು ಇವರು. 5 ದೇವತೆಗಳನ್ನ ಆರಾಧಿಸಿದವರು ಇವರು. ಪ್ರೀತಿಯ ಸಹೋದರ ಸಹೋದರಿಯರೇ, ಇದೇನು ಹೊಸದಲ್ಲ. ಹೋಸೆಯ ಪುಸ್ತಕದಲ್ಲಿ ನಾವು ನೋಡ್ತೀವಿ. ಹೋಸೆಯ ಹೇಳ್ತಾನೆ, ದೇವರು ನಿನ್ನ ಪತಿ, ಇಸ್ರಾಯೇಲ್ ಜನಾಂಗ ನಿನ್ನ ಪತ್ನಿ. ಅಂದರೆ ಇಸ್ರಾಯೇಲ್ ಜನಾಂಗಕ್ಕೆ ಪತಿಯಾದವರು ಯಾರು? ಸರ್ವಶಕ್ತ ಪಿತಾ, ಸರ್ವಶಕ್ತ ದೇವರು. ಅವರು ಅವರನ್ನ ಬಿಡುಗಡೆ ಮಾಡಿದವರು. ಅಂಥವರಿಗೆ ನೀನು ಯಾವಾಗಲೂ ಪ್ರಾಮಾಣಿಕವಾಗಿರಬೇಕು ಎನ್ನುವುದನ್ನ, ನೀನು ನಿನ್ನ ಪತಿಗೆ ಪ್ರಾಮಾಣಿಕವಾಗಿರು ಎನ್ನುವ ಬೋಧನೆಯನ್ನ ಹೋಸೆಯ ಪ್ರವಾದಿ ಹೇಳ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಹಿನ್ನೆಲೆಯಲ್ಲಿ ನೀವು ನೋಡೋದಾದರೆ, ಇವರು ಆರಾಧನೆ ಸಲ್ಲಿಸಿದಂತಹ 5 ದೇವತೆಗಳು 5 ಗಂಡ ಎಂಬುದನ್ನ ಹೇಳ್ತಾರೆ. ಇವತ್ತು ನೀವು ಆರಾಧನೆ ಜೆರುಸಲೇಮ್ ಬೆಟ್ಟದಲ್ಲಿ ಆರಾಧನೆ ಮಾಡುವ ದೇವರು ಕೂಡ ನಿಜ ದೇವರಲ್ಲ. ಇದು ಅರ್ಥ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಷ್ಟು ಮಟ್ಟಿಗೆ ವಿಷಯಗಳನ್ನ ತಿಳಿದಂತಹ ಈ ಸಮಾರ್ಯದವಳು ಅರ್ಥ ಮಾಡ್ಕೋತಾಳೆ, ನಾವು ಆರಾಧನೆ ಮಾಡೋರು ದೇವರಲ್ಲ. ನಿಜವಾದ ದೇವರು ಯಾರು? ನಿಜ ಜೀವ ಜಲವನ್ನ ಕೊಡುವಂತಹ ದೇವರು, ಸತ್ಯವನ್ನು ಆತ್ಮವನ್ನು ಕೊಡುವಂತಹ ದೇವರು, ಅವರು ನಮ್ಮೊಡನೆ ಇದ್ದಾರೆ ಎನ್ನುವ ಅರಿವನ್ನ ಜ್ಞಾನವನ್ನ ಆಕೆ ಪಡೆದುಕೊಳ್ಳುತ್ತಾಳೆ. ಮತ್ತೆ ಹಿಂದಕ್ಕೆ ಹೋಗಿ ಈ ಒಂದು ಶುಭ ಸಂದೇಶವನ್ನು ಸಾರ್ತಾಳೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ಆಕೆ ತಪ್ಪಿತಸ್ಥಳು ಅಥವಾ ಪಾಪಿ ಅಂತ ಹೇಳಿದ್ರೆ ಆಕೆ ಹೋಗಿ ಹೇಳಲಿಕ್ಕಾಗತ್ತಾ? ಊರಲ್ಲಿ ಒಬ್ಳು ಪಾಪ ಮಾಡಿದ್ದಾಳೆ, ಊರೇ ದ್ವೇಷಿಸುತ್ತೆ ಅಂತ ಹೇಳುವಾಗ ಆಕೆ ಊರಲ್ಲಿ ಹೋಗಿ ಹೇಳಕ್ಕಾಗತ್ತಾ? ಆಗೋದಿಲ್ಲ. ಸೊ ದೇರ್ಫೋರ್ ದ ಸಮಾರಿಟನ್ ವುಮನ್ ಈಸ್ ನಾಟ್ ಅ ಬ್ಯಾಡ್ ವುಮನ್. She is not an immoral woman. She is a good woman. She represents Samaritans. ಯೇಸು ಸ್ವಾಮಿಯನ್ನ ಆಕೆ ಅರಿತಾಗ ತನ್ನ ಜನರೊಂದಿಗೆ ಆ ಸಂದೇಶವನ್ನ ಆಕೆ ಹಂಚ್ಕೋತಾಳೆ. ಎಲ್ಲರೂ ಕೂಡ ಯೇಸು ಸ್ವಾಮಿಯಲ್ಲಿ ನಂಬಿಕೆಯ ವಿಶ್ವಾಸವನ್ನ ಪಡೀತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಕಲಿಬೇಕಾದ ವಿಷಯ ಇಷ್ಟೇ. ಯೇಸು ಸ್ವಾಮಿ ನಮ್ಮೊಂದಿಗೆ ಬರ್ತಾರೆ. ನಿಜ ಜೀವ ಜಲವಾಗಿ, ಜೀವವನ್ನು ಕೊಡುವ ಆಹಾರವಾಗಿ, ನಿತ್ಯ ಜೀವವನ್ನು ಕೊಡುವ ದೇವರಾಗಿ ನಮ್ಮೊಂದಿಗೆ ಬರ್ತಾರೆ. ಅನುಭವ ನಮ್ಮಲ್ಲಿರಲಿ. ಅನುಭವವನ್ನು ನಾವು ಮಾತ್ರ ಇಟ್ಕೊಳ್ಳೋದು ಬೇಡ, ಪರರಿಗೂ ಸಾರುವಂತಹ ಸೌಭಾಗ್ಯವನ್ನ, ಆ ಸತ್ಯವನ್ನು ಸಾರುವ ಆ ಧೈರ್ಯವನ್ನ, ದೃಢತೆಯನ್ನ ಯೇಸು ಸ್ವಾಮಿ ನಮ್ಮೆಲ್ಲರಿಗೂ ದಯಪಾಲಿಸಲಿ ಎಂದು ಭಕ್ತಿಯಿಂದ ಇಂದಿನ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಆಮೇನ್.